ಒಬ್ಬ ಸೀರಿಯಲ್ ಕಿಲ್ಲರು 19-18 ವಯಸ್ಸಿನ ಕೆಳಗಡೆ ಇರೋ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರಿಗೇನೋ ಒಂಥರ ಹಿಂಸೆ ಕೊಟ್ಟು ಅವ್ರನ್ನೆಲ್ಲ ಪೀಸ್ ಮಾಡಿ ಕಟ್ ಮಾಡಿ ಅವ್ರನ್ನ ಸಾಯಿಸಿ ಅಲ್ಲೇ ಪಕ್ಕದಲ್ಲಿರುವಂತ ಚರಂಡಿ ಒಳಗಡೆ ಎಸ್ಬಿಡ್ತಾ ಇರ್ತಾನೆ. ಆ ಊರಲ್ಲಿ ತುಂಬಾ ಜನ ಮಕ್ಕಳು ಮಿಸ್ ಆಗ್ತಾ ಇರ್ತಾರೆ. ಏನು ಅಂತ ಕಾರಣಗಳು ಗೊತ್ತಾಗ್ತಿರಲ್ಲ, ಯಾಕೆ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿರಲ್ಲ. ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಮಕ್ಕಳು ತಂದೆ ತಾಯಿ ಹೋಗಿ ಕಂಪ್ಲೇಂಟ್ ಕೊಟ್ರು ಅಲ್ಲಿ FIR ತಗೊಂತಾ ಇರಲ್ಲ. ಯಾಕೆ ಅಂದ್ರೆ ಅಲ್ಲಿನ ಪೊಲೀಸ್ ಸಿಸ್ಟಮ್ ಏನಿರುತ್ತೆ ಅಲ್ಲಿ ತುಂಬಾ ಕಮ್ಮಿ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಮೇನ್ ಪೊಲೀಸ್ ಅವ್ರು ಏನಿರ್ತಾರೆ ಅವ್ರ ಲೈಫ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಅದಾದ್ಮೇಲೆ ಈ ಒಂದು ಕೇಸಿನ ಮೇಲೆ ಅವರು ತುಂಬಾ ಇಂಟ್ರೆಸ್ಟ್ ಇಂದ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಕ್ ಹೋಗ್ತಾ ಇರ್ತಾರೆ. ಆದ್ರೆ ಅಲ್ಲಿ ಅನುಮಾನ ಯಾರ ಮೇಲೆ ಬಂದಿರುತ್ತೆ ಅವ್ರ ಹಿಂದೆ ವಿಚಾರಿಸಕ್ಕೆ ಅಂತ ಹೋದಾಗ ಅವರು ತುಂಬಾ ಇನ್ಫ್ಲೂಯೆನ್ಸ್ ಕೂಡ ಇರ್ತಾರೆ. ಅಲ್ಲಿ ಏನ್ ಕೂಡ ಮಾಡಕ್ಕೆ ಚಾನ್ಸ್ ಸಿಗ್ತಾ ಇರಲ್ಲ. ಅದೊಂದು ಚಾನ್ಸ್ ಸಿಕ್ತಾಗ ನಮ್ಮ ಪೊಲೀಸ್ ಅವರೆಲ್ಲ ಹೇಗೆ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಏನೇನೆಲ್ಲ ಸತ್ಯಗಳು ಆಚೆ ಬರುತ್ತೆ ಅನ್ನೋದು ಈ ಮೂವಿಯಾಗಿ ತೋರಿಸಿದ್ದಾರೆ. ಇದೊಂದು ನೈಜ ಘಟನೆ ಆಧಾರಿತ ಮೂವಿ ಆಗಿದೆ. 2005ರಲ್ಲಿ ಏನು ನಡೆದಿತ್ತು ಅದನ್ನೇ ಇನ್ಸ್ಪೈರ್ ಮಾಡ್ಕೊಂಡು ಒಂದು ಮೂವಿಯಾಗಿ ಮಾಡಿದ್ದಾರೆ. ಈ ಮೂವಿ ನೇಮು ಸೆಕ್ಟರ್ 36 ಅಂತ ಹೇಳಿ. ಆ ಒಂದು ಸೈಕೋ ಕಿಲ್ಲರ್ ಯಾರಾಗಿರ್ತಾನೆ, ಅವ್ನ ಬ್ಯಾಕ್ ಸ್ಟೋರಿ ಏನಾಗಿರುತ್ತೆ, ಹಾಗೆ ಅವನಿಗೆ ಬ್ಯಾಕ್ ಬೋನ್ ಆಗಿ ಯಾರು ನಿಂತ್ಕೊಂಡಿರ್ತಾರೆ, ಕೊನೆದಾಗಿ ಆ ಒಂದು ಪೊಲೀಸ್ ಕಮ್ಯುನಿಟಿಯಲ್ಲಿ ಯಾವ್ಯಾವ ರೀತಿ ಎಲ್ಲ ಜನಗಳು ಇರ್ತಾರೆ ಅನ್ನೋದೆಲ್ಲ ಇದರಲ್ಲಿ ಗೊತ್ತಾಗುತ್ತೆ, ತೋರಿಸ್ತಾ ಹೋಗ್ತಿರ್ತಾರೆ ಮೂವಿಲಿ. ಕ್ರೈಮ್ ಥ್ರಿಲ್ಲರ್ ಮೂವೀಸ್ಗಳು ಇಷ್ಟ ಆಗುತ್ತೆ ಅಂತಂದ್ರೆ ಈ ಒಂದು ಮೂವಿನ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಹಾಗೆ ಮೂವಿ ಮೋರ್ ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ಸ್ ಅಲ್ಲಿ ಇರುತ್ತೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮೂವಿ ಲವರ್ಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಒಮ್ಮೆ ಪೇಜ್ ಚೆಕ್ ಮಾಡಿ ನೋಡಿ. ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.